रामकृष्णं जगद्गुरुं पादपद्मे तयो श्रित्वा प्रणमामि मुहुर्मुहुर्। नमः श्रीयतिराजाय विवेकानंदसूरये सच्चित्सुखस्वरूपाय स्वामिने तापहारिणे सर्वे जनाः सुखिनो भवन्तु। श्रीरामकृष्ण शरणं। श्रीरामकृष्ण विवेकानंद भाव प्रचार परिषद कर्नाटक ಇದರ ಅರ್ಧವಾರ್ಷಿಕ ಸಭೆಯ ಸಂದರ್ಭ ಹಾಗೂ ರಾಮಕೃಷ್ಣ ಗೀತಾಶ್ರಮ ಅದು ಕಳೆದ 10 ವರ್ಷಗಳಿಂದ ಆಧ್ಯಾತ್ಮಿಕ ಸಾಂಸ್ಕೃತಿಕ ಮತ್ತು ಗೀತಾ ತತ್ವದ ಪ್ರಚಾರವನ್ನು ಮಾಡಿಕೊಂಡು ಬಂದಂತಹ ದಶಮಾನೋತ್ಸವ 10 ವರ್ಷ ದಶಮಾನೋತ್ಸವ. ನಾವು ಇತ್ತೀಚೆಗೆ ಮೈಸೂರು ಆಶ್ರಮದ ಶತಮಾನೋತ್ಸವದ ಬಗ್ಗೆ ತುಂಬ ಚಿಂತನೆ ನಡೀತಾ ಇದೆ. ಮುಂದಿನ ವರ್ಷ 2025 ಅಕ್ಟೋಬರ್ ನವೆಂಬರ್ನಲ್ಲಿ ಮೈಸೂರು ರಾಮಕೃಷ್ಣಾಶ್ರಮ ಪ್ರಾರಂಭಿಸಿ 100 ವರ್ಷ ಆಯಿತು. ಅದರ ಶತಮಾನೋತ್ಸವದ ಬಗ್ಗೆ ಅನೇಕ ಮೀಟಿಂಗ್ಗಳು ಚಿಂತನೆಗಳು ನಡೀತಾವೆ. ಆದ್ದರಿಂದ ದಶಮಾನದ ಬದಲು ಶತಮಾನ ಅಂತ ಬಂದ್ಬಿಡ್ತು. ಆಗಲಿ ಈ ರಾಮಕೃಷ್ಣ ಗೀತಾಶ್ರಮ ಕೂಡ ಒಂದು 90 ವರ್ಷದ ನಂತರ ಶತಮಾನೋತ್ಸವ ಮಾಡಲಿದೆ. ಏನೇ ಆಗಲಿ, ಇವತ್ತು ನಾವೆಲ್ಲ ದಿವ್ಯತ್ರಯರ ಸ್ಮರಣೋತ್ಸವ, ನಾಳೆ ಯುವ ಸಮ್ಮೇಳನ, ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತು ಹೋಮ, ಪೂಜೆ, ವಿಷ್ಣು ಸಹಸ್ರನಾಮ ಪಠಣ, ಭಜನೆ, ಈಗ ಅದೆಲ್ಲ ಮಾಡಿ ಹೇಗೆ ಇದರೆಲ್ಲ ಅರ್ಥ ಏನಂತ ಹೇಳಿದ್ರೆ ಶ್ರೀರಾಮಕೃಷ್ಣ ಹೇಳ್ತಾರೆ, ಭಗವಂತನೊಬ್ಬನೇ ಸತ್ಯ, ಭಗವಂತನೊಬ್ಬನೇ ವಸ್ತು. ನಾವೆಲ್ಲ ಈ ಮಹಾ ಜೀವ ಸಮುದ್ರದ ಒಂದೊಂದು ಅಲೆಗಳು. ಪ್ರತಿಯೊಬ್ಬರ ಮನುಷ್ಯರು ಕೂಡ ಇದರ ವಿರಾಟ ವಿಹಂಗಮ ದೃಶ್ಯವನ್ನು ಮೇಲಿಂದ ನೋಡಿದರೆ ಕೋಟ್ಯಾಂತರ ಜನ ಇಲ್ಲಿ ಬರ್ತಾರೆ. ಅದರ ಜೊತೆಗೆ ಅನೇಕ ಚರಾಚರಗಳು, ಜೀವಿಗಳು, ನಾವೆಲ್ಲ ಬರ್ತೇವೆ. ಬಾಲ್ಯ, ಯೌವನ, ಮಧ್ಯಾವಸ್ಥೆ, ಯುವಾವಸ್ಥೆ, ಆಮೇಲೆ ಜನ್ಮ, ಮೃತ್ಯು, ಜರ, ವ್ಯಾಧಿ, ಆಮೇಲೆ ಮೃತ್ಯು. ಎಲ್ಲರೂ ಮೃತ್ಯುವಶರಾಗಿ ಹೋಗ್ತಾ ಇದ್ದೇವೆ. ಇದನ್ನು ಸಾಮಾನ್ಯ ಘಟನೆಯ? ಇದೊಂದು ಈ ಪ್ರಕೃತಿಯ ಈ ಒಂದು ಬಲಾಢ್ಯವಾಗಿರ್ತಕ್ಕಂತಹ, ನಿಖರವಾಗಿರ್ತಕ್ಕಂತಹ, ನಿರ್ದಿಷ್ಟವಾಗಿರ್ತಕ್ಕಂತಹ ವ್ಯವಸ್ಥೆಗೆ ನಾವೆಲ್ಲರೂ ಒಳಪಟ್ಟು ಬಾಲ್ಯದಲ್ಲಿ ಜೀವನ ಪ್ರಾರಂಭ ಮಾಡಿ ಒಂದು ದಿವಸ ಯೌವನನೋ ಮಧ್ಯಾವಸ್ಥೆನೋ ಅಥವಾ ವೃದ್ಧಾಪ್ಯದಲ್ಲಿ ಈ ಶರೀರ ತ್ಯಾಗ, ಮೃತ್ಯು, ಎಲ್ಲರೂ ಕೂಡ ಇದನ್ನು ಅನುಭವಿಸಲೇಬೇಕಾಗಿರ್ತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ
ಮನುಷ್ಯನ ಬುದ್ಧಿ ಪ್ರಶ್ನಿಸ್ತದೆ, ಏನು ಇದು ಹುಟ್ಟು ಸಾವುಗಳ ಹಿಂದೆ ಇರುವ ಸತ್ಯ ಏನು? ಇದನ್ನು ಋಷಿ ಮುನಿಗಳು, ಮಹಾತ್ಮರು, ಸಂತರು, ಧರ್ಮಗುರುಗಳು, ಪ್ರವಾದಿಗಳು ಎಲ್ಲರೂ ಕೂಡ ಪ್ರಶ್ನಿಸಿ, ಎಲ್ಲರೂ ಕೂಡ ಮನುಷ್ಯರೆಂಬ ದೇಹದಾರಿಗಳು. ಬೇರೆ ಬೇರೆ ಆವರಣಗಳಿರಬಹುದು, ಧರ್ಮದ ಹೆಸರಿನ, ಜಾತಿಯ ಹೆಸರಿನ, ತತ್ವ ಪಂಥಗಳ ಹೆಸರಿನ ಬೇರೆ ಬೇರೆ ರೀತಿಯ ವೈವಿಧ್ಯಮಯದ ಅಧ್ಯಾತ್ಮ ಧರ್ಮ, ಅವುಗಳ ಆವರಣ, ಉಪಾಸನೆ, ಸಾಧನೆಗಳಿವೆ. ಆದರೆ ಆತ್ಯಂತಿಕವಾಗಿ ನಾವು ಎಲ್ಲಿ ನಮಗೆ ಸುಲಭ ಸರಳವಾಗಿರ್ತಕ್ಕಂತಹ ಭಗವಂತ ಸತ್ಯ, ಭಗವಂತ ಅನುಭವಗಮ್ಯ, ಮತ್ತು ನಾವು ಈ ಭುವಿಯಲ್ಲಿ ಹೇಗೆ ನಮ್ಮ ನಿತ್ಯ ಪ್ರಕೃತಿ ದತ್ತ ಪ್ರಕೃತಿ ನಿಯಮಗಳಿಗೆ ಅನುಗುಣವಾಗಿ ನಮ್ಮ ಕುಟುಂಬ ಸಂಸಾರ ಜೀವನವನ್ನು ಮಾಡ್ತಾ ಈ ಭವ್ಯವಾಗಿರ್ತಕ್ಕಂತಹ ನಮ್ಮ ಅಸ್ತಿತ್ವದ ನಿಜದ ನೆಲೆಯಾಗಿರ್ತಕ್ಕಂಥ ಭಗವಂತನನ್ನು ಹೇಗೆ ಪಡೆಯುವುದು? ಇದೊಂದು ದೊಡ್ಡ ಪ್ರಶ್ನೆ. ನಾವು ಈ ಉತ್ಸವಗಳು, ಬೇರೆ ಬೇರೆ ರೀತಿಯ ಕೆಲವೊಮ್ಮೆ ಧಾರ್ಮಿಕ ಆಚರಣೆಗಳೇ ಕೂಡ ನಮ್ಮನ್ನು ಧರ್ಮದ ತತ್ವದ ಬಗ್ಗೆ ಒಂದು ಪರದೆ, ಇನ್ಸೆನ್ಸಿಟಿವಿಟಿ ಬಂದ್ಬಿಡ್ತದಂತೆ. ಇದನ್ನು ಜಗದಾತ್ಮಾನಂದಜಿಯವರು ನಮ್ಮ ಟ್ರೈನಿಂಗ್ ಸೆಂಟರ್ ಬೇಲೂರು ಮಠದಲ್ಲಿ, ಅಲ್ಲಿ ಬ್ರಹ್ಮಚಾರಿಗಳಿಗೆ ಕೊನೆಗೆ ವಿದಾಯದ ಒಂದು ಒಳ್ಳೆ ಸಭೆ, ಎಲ್ಲ ಪ್ರೆಸಿಡೆಂಟ್ ಸ್ವಾಮೀಜಿ 100 ಸ್ವಾಮಿಗಳು ಬರ್ತಾರೆ. ಅಲ್ಲಿ ಜಗದಾತ್ಮಾನಂದಜಿ ಒಂದು ಮಾತಾಡಿದ್ರು, ಯಾರೋ ಒಬ್ಬ ಫಾರಿನ್ ಆಥರನ್ನು ರೆಫರ್ ಮಾಡಿ. ಏನಂತ ಹೇಳಿದ್ರೆ, ಧರ್ಮದ ಆಚರಣೆಗಳನ್ನು ಮಾಡ್ತಾ ಮಾಡ್ತಾ ಯಾಂತ್ರಿಕವಾಗಿ ಧರ್ಮದ ಮೂಲ ನಿಜವಾದ ಔಚಿತ್ಯ, ಧರ್ಮ ಯಾಕೆ ಬೇಕು ನಮಗೆ, ಮನುಷ್ಯನಿಗೆ ಧರ್ಮ ಯಾಕೆ ಬೇಕು ಎಂಬ ಪ್ರಶ್ನೆಯನ್ನು ಬಿಟ್ಟು ಆ ಸೆಕೆಂಡರಿ ಟರ್ಷರಿ ಡೀಟೇಲ್ಸ್ ಆಫ್ ರಿಲಿಜನ್ ಅದರಲ್ಲೇ ಮನಸ್ಸು ವ್ಯವಹರಿಸಿ ಬಿಡ್ತದೆ. ಸಾಧನೆ ಎಂಬುದು ಯಾಂತ್ರಿಕ ಮತ್ತು ಸತ್ಯದ ಶೋಧನೆ ಸ್ತಬ್ಧವಾಗಿಬಿಡ್ತದೆ. ಆದ್ದರಿಂದ ಎಲ್ಲ ಆಚಾರ ವಿಚಾರ, ಸಂಸ್ಥೆ, ಕಾರ್ಯಕ್ರಮ, ಸಂಘಟನೆ, ಸಂಘ ಎಲ್ಲದರ ಹಿಂದೆ ನಮಗೆ ನಿಜವಾಗಿ ಬೇಕಾಗಿರುವಂಥದ್ದು ಭಗವಂತನ ಬಗ್ಗೆ ವ್ಯಾಕುಲತೆ, ಸತ್ಯ ಶೋಧನೆಯ ಬಗ್ಗೆ ಒಂದು ಅತ್ಯಂತವಾಗಿರತಕ್ಕಂಥ ಗಾಢವಾದವಾಗಿರ್ತಕ್ಕಂಥ ಆಳವಾದ. ಇದೇ ಅಜ್ಞಾನದಲ್ಲಿ ನಾವು ನಮ್ಮ ದೇಹವೇ ಸತ್ಯ, ಈ ಕಂಡಂತಹ ನಾಮರೂಪಗಳೇ ಸತ್ಯ, ಅನಿತ್ಯವಾಗಿರ್ತಕ್ಕಂಥ ಈ ಪ್ರಪಂಚವನ್ನೇ ನೋಡ್ತಾ ಹಂಗೇನೆ ಇರುವುದಾ, ಅಥವಾ ಸತ್ಯದ ಶೋಧನೆ, ಭಗವಂತನ ಅನ್ವೇಷಣೆ, ಭಗವಂತನ ಪ್ರಜ್ಞೆ, ಅಹಂ ಪ್ರಜ್ಞೆಯ ಬದಲಿಗೆ ಅಹಂನ ಹಿಂದೆನೇ ಭಗವಂತ ಇದಾನಂತ ಆದರೆ ಉಪನಿಷತ್ ಹೇಳ್ತದೆ, ಅಹಂ ಬ್ರಹ್ಮಾಸ್ಮಿ ಸರ್ವಂ ಖಲು ಇದಂ ಬ್ರಹ್ಮ. ನಮ್ಮ ನಿಜದ ನೆಲೆ ಭಗವಂತನೇ ಆಗಿದ್ದಿದ್ರೆ ಅಂತ ಎಲ್ಲರೂ ಕೂಡ ಶಾಸ್ತ್ರಗಳು, ಸಂತರು ಹೇಳ್ತಾರೆ. ಹಾಗಾದರೆ ಆ ನಿಜದ ನೆಲೆಗೆ ನಾವು ಹೋಗುವುದಕ್ಕೆ ರಾಮಕೃಷ್ಣ, ವಿವೇಕಾನಂದ, ಶಾರದಾದೇವಿ, ಇತರ ಸನಾತನ ಸಂಸ್ಕೃತಿ ಅಥವಾ ಇತರ
ಈ ಆಧ್ಯಾತ್ಮಿಕ ಈ ಒಂದು ಜ್ಞಾನದ ಅನುಭವದ ರಾಶಿಯನ್ನು ನಾವು ಚಿಂತನ ಮಂಥನ ಮಾಡಿದರೆ ಇದರ ಮೂಲ ಇದೆ. ರಾಮಕೃಷ್ಣ ಪರಮಹಂಸರು ಜೀವನವೇ ಕಾಳಿ ಮಾತೆ ಪೂಜೆ ಮಾಡ್ತಾ ಮಾಡ್ತಾ, ಅಮ್ಮ ನೀನು ನಿಜವಾಗಿ ಸತ್ಯನೋ ಅಥವಾ ಇದು ಬರೀ ಪೊಯೆಟ್ರಿನೋ? ರಾಮ್ ಪ್ರಸಾದಕ್ಕೆ ನೀನು ದರ್ಶನ ಕೊಟ್ಟು, ಇನ್ನು ಅನೇಕ ಸಂತ ಮಹಾಸಂತರಿಗೆ ದರ್ಶನ ಕೊಟ್ರಿ, ನೀನು ನಿಜ ಅಂತಾದರೆ ನಾನು ನಿನ್ನ ದರ್ಶನ ನಾನು ಪಡೀಲೇಬೇಕು, ಬೇರೆ ಯಾವುದೂ ನನಗೆ ಬೇಡ. ಐ ವಾಂಟ್ ಗಾಡ್ ಅಂಡ್ ಗಾಡ್ ಅಲೋನ್, ಮದರ್ ಅಂಡ್ ಮದರ್ ಅಲೋನ್ ಅಂಡ್ ನಥಿಂಗ್ ಎಲ್ಸ್ ಎಂಬ ಆ ವ್ಯಾಕುಲತೆಯ ಆರ್ಭಟ, ಆ ವ್ಯಾಕುಲತೆಯ ಆ ಸುನಾಮಿ ನಾವು ರಾಮಕೃಷ್ಣರ ಜೀವನದಲ್ಲಿ ಕಾಣಬಹುದು. ಅದೇ ರಾಮಕೃಷ್ಣ ವಿವೇಕಾನಂದ ಭಾವಧಾರೆಯ ಮೂಲ. ಅದಲ್ಲದೆ ಆ ಕಡೆಯಿಂದ ವಿವೇಕಾನಂದರು ಅವರ ಇಂಗ್ಲಿಷ್ ಪ್ರಾಧ್ಯಾಪಕರು ವಿಲಿಯಂ ಹೆಸ್ಟಿ ಅಂತ ಕಾಣ್ತದೆ. ಇಂಗ್ಲಿಷ್ ಒಂದು ಪೊಯೆಟ್ರಿ ಎಕ್ಸ್ಕರ್ಷನ್ ಅಂತ ಹೇಳುವಾಗ ಅಲ್ಲಿ ಸಮಾಧಿ ಟ್ರಾನ್ಸ್ ಅಂತ ಶಬ್ದ ವಿವರಿಸುವಾಗ ಹೇಳ್ತಾರೆ, ಈ ಟ್ರಾನ್ಸ್ ಅಂತ ಹೇಳಿದರೆ ಇದರ ಅರ್ಥ ತಿಳಿಬೇಕಾಗಿದ್ದರೆ ದಕ್ಷಿಣೇಶ್ವರದಲ್ಲಿ ರಾಮಕೃಷ್ಣ ಪರಮಹಂಸ ಅಂತ ಒಬ್ಬರಿದ್ದಾರೆ. ಅವರು ಡೇ ಇನ್ ಅಂಡ್ ಡೇ ಔಟ್ ಹಿ ಎಕ್ಸ್ಪೀರಿಯನ್ಸಸ್ ದ ಗಾಡ್, ದ ಡಿವೈನ್ ಇನ್ ಟ್ರಾನ್ಸ್. ಒನ್ ಕ್ಯಾನ್ ಸಿ ಹಿಮ್. ಇಟ್ಸ್ ಎ ವಿಸಿಬಲ್ ಎಕ್ಸ್ಪ್ರೆಷನ್ ಆಫ್ ಟ್ರಾನ್ಸ್ ಅಂತ ಹೇಳಿದಾಗ ನರೇಂದ್ರನಾಥ ಅಲ್ಲಿಂದ ಅವನ ಪ್ರಶ್ನೆಯಲ್ಲಿ ಈ ಧರ್ಮ ಇದೆಲ್ಲ ಎಲ್ಲವನ್ನು ಫಿಲಾಸಫಿ ಇದೆಲ್ಲ ಓದಿಬಿಟ್ಟು ನರೇಂದ್ರನಾಥ ಮುಂದಿನ ವಿವೇಕಾನಂದರು ಈ ಭಗವಂತ ಇರುವುದಾದರೆ ಅದನ್ನು ಯಾರು ಕಂಡವರಿದ್ದಾರಾ ಎಂಬುದೇ ಅವರಿಗೆ ಒಂದು ಸರ್ಚ್ ಇತ್ತು. ಅವರು ಆಮೇಲೆ ದಕ್ಷಿಣೇಶ್ವರಕ್ಕೆ ಬಂದು ಭಾರಿ ಅವಸರ, ಅವರಿಗೆ ಯಾವುದು ಫಾರ್ಮ್ಯಾಲಿಟಿ ಇಲ್ಲದೆ ದಕ್ಷಿಣೇಶ್ವರದ ಕೋಣೆ ಪ್ರವೇಶ ಮಾಡಿದ್ದೆ ರಾಮಕೃಷ್ಣ ಪರಮಹಂಸ ಅಲ್ಲಿ ಅವರ ಆ ಒಂದು ಕಾಟ್ ಮೇಲೆ ಮಂಚದ ಮೇಲೆ ಕೂತಿದ್ದನ್ನು ನೋಡಿ ಒಂದಮ್ ಅವರ ಜೊತೆಗೆ ಅವ್ರ ಮುಂದೆ ಸರಿದು ಕೇಳಿದರು, ಮಹಾಪುರುಷರೇ ಮಹಾಶಯರೇ ನೀವು ದೇವರನ್ನು ನೋಡಿದ್ದೀರಾ? ಇಂಟ್ರೊಡಕ್ಷನ್ನು ಇಲ್ಲ, ಏನೂ ಇಲ್ಲ. ಹೇಗಂತ ಹೇಳಿದ್ರೆ, ಕೆಲವು ದರೋಡೆಕೋರರನ್ನು ತುಂಬ ವರ್ಷದಿಂದ ತಪ್ಪಿಸ್ಕೊಂಡ ದರೋಡೆಕೋರರನ್ನು ಹಿಡಿಯುವ ಕೆಲವೆಲ್ಲ ಕಥೆಗಳಿವೆ ಗೋವಾದಲ್ಲಿ. ಅವರು ಎಲ್ಲಿಯೋ ಕಡೆ ಇದ್ದಾರೆ ಅಂತ ಸುಳಿವು ಸಿಕ್ಕಿದ ಕೂಡಲೇ ಅಲ್ಲಿ ವೇಷ ಮರೆಸ್ಕೊಂಡಿದ್ದ ಆ ಪೊಲೀಸ್ ಆಫೀಸರ್ ಒಂದಮ್ ಹೋಗಿ ಅವರನ್ನು ಹಿಡಿದು ಬಿಟ್ಟು ಆಮೇಲೆ ಕೇಳ್ತಾರೆ. ಆ ಥರದ್ದು ಎನ್ಕೌಂಟರ್ಸ್ ನಾವು ನೋಡಿದ್ವಿ. ಹಾಗೆಯೇ ಈ ವಿವೇಕಾನಂದ ನರೇಂದ್ರನಾಥ ಅವಸರದಲ್ಲಿ ರಾಮಕೃಷ್ಣ ಪರಮಹಂಸರ ಹತ್ರ ಬಂದು ನೀವು ದೇವರನ್ನು ಕಂಡಿದ್ದೀರಾ ಅಂತ, ಇನ್ ಎ ಗ್ರೇಟ್ ಹರಿ, ವಿತ್ ಡೀಪ್ ಆಂಗ್ಸೈಟಿ, ವಿತ್ ಅ ಗ್ರೇಟ್ ಹೋಪ್, ಅಟ್ ಲಾಸ್ಟ್ ಒಬ್ಬರಾದರೂ ನಾವು ದೇವರನ್ನು ಕಂಡಿದ್ದೀರಾ ಎಂಬವರನ್ನು ನಾವು ಕಾಣಬಲ್ಲೆವಾ ಅಂತ. ಅಷ್ಟೊಂದು ತವಕ ಒಳಗಡೆ. ಅದಕ್ಕೆ ಸರಿಯಾದ ಗುರುಗಳು ಹಾಗೆ ಶಿಷ್ಯರು. ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ಹೌದು ನಾನು ದೇವರನ್ನು ಕಂಡಿದ್ದೇನೆ. ಅವರು ಎಷ್ಟು ತಣ್ಣಗೆ ಶಾಂತವಾಗಿ ಹೇಳಿದ್ರಂತ ಹೇಳಿದರೆ, ವಿವೇಕಾನಂದರ ಆವೇಶಗಳೆಲ್ಲ ಶಾಂತವಾಗಿ. ಮಾತ್ರವಲ್ಲ, ನಾನು ನಿನ್ನನ್ನು ನೋಡಿದ್ಕಿಂತ ಸ್ಪಷ್ಟವಾಗಿ ಇಂದ್ರಿಯತೀತವಾಗಿರ್ತಕ್ಕಂಥ ಆ ಭಗವತ್ ಸತ್ಯವನ್ನು ಕಂಡಿದ್ದೇನೆ. ಮೂರನೇದಾಗಿ, ನೀನು ಇಷ್ಟಪಟ್ಟರೆ ನಿನಗೂ ಕೂಡ ತೋರಿಸಬಲ್ಲೆ. ಈ ಮೂರು
ನಿಜವಾಗಿರ್ತಕ್ಕಂತಹ ಆಧ್ಯಾತ್ಮಿಕತೆ, ಧರ್ಮ ಶಾಸ್ತ್ರದ ಸಾಧನೆಯ ಮನುಷ್ಯನ ಧರ್ಮ ಜೀವನದ ಸತ್ಯದ ದೇವರ ಅನ್ವೇಷಣೆಯ ಮೊದಲ ಮೆಟ್ಟಲುಗಳು. ಇದನ್ನು ನಾವು ರಾಮಕೃಷ್ಣರ, ವಿವೇಕಾನಂದರ ಅನುಸಂಧಾನದಲ್ಲಿ ನಾವು ನೋಡಬಹುದು. ಆಮೇಲೆ ಶಾರದಾದೇವಿಯವರು ಕೂಡ ಹಾಗೆ ನಿತ್ಯ ಜೀವನದಲ್ಲಿ ನಮ್ಮೆಲ್ಲ ಕರ್ತವ್ಯಗಳನ್ನು ಭಗವತ್ ಕೇಂದ್ರಿತ ಬುದ್ಧಿಯಿಂದ, ನಮ್ಮ ಭಾವನಾಶಕ್ತಿ, ನಮ್ಮ ಬುದ್ಧಿಶಕ್ತಿ, ನಮ್ಮ ಇಚ್ಛಾಶಕ್ತಿ, ಸ್ಮೃತಿಶಕ್ತಿ ಎಲ್ಲವನ್ನು ಭಗವಂತನಿಗೆ ಕೊಟ್ಟು ಭಗವಂತನ ಮೂಲಕ ಸಂಸಾರ ನಡೆಸ್ತಾ ನಾವು ನಮ್ಮ ಕರ್ತವ್ಯಗಳನ್ನು ಮಾಡಿದರೆ ನಮಗೆ ಭಗವಂತನ ದರ್ಶನ ಸುಲಭ ಸಾಧ್ಯ ಅಂತ ಹೇಳಿಕೊಟ್ಟವರು ಶಾರದಾದೇವಿಯರ ಜೀವನ. ಅದ್ಭುತವಾಗಿರ್ತಕ್ಕಂತಹ ಅವರ ತಪಸ್ಸು, ಕಷ್ಟ ಸಂಕಷ್ಟಗಳ ಸುರಿಮಳೆ, ಅವತಾರ ವರಿಷ್ಠರೆನಿಸಿದಂಥ ರಾಮಕೃಷ್ಣರ ಜೊತೆಗೇನೆ ಅಲ್ಲಿ ಇದ್ರೂ ಕೂಡ ಅವರು ದೂರದ ಜಯರಾಂಬಾಟಿಯಲ್ಲಿ ಕಾಮಾರಪುರದಲ್ಲಿ ಸ್ವಲ್ಪ ಇದ್ದು ತನ್ನ ಗಂಡ ಹುಚ್ಚ ಅಂತ ಹೇಳಿ ಕೇಳಿ ಆಮೇಲೆ ದಕ್ಷಿಣೇಶ್ವರಕ್ಕೆ ಮಾಡಿದಂಥ ಅವರ ಪಯಣ, ಆಮೇಲೆ ಪುನಃ ನಿರ್ಗಮನ, ಪುನಃ ಬಂದು ಪುನಃ ಹೋಗಿ ಆ ನಹಮತ್ನಲ್ಲಿ ಅವರಿದ್ದಂಥ ಒಂದು ಪರಿಸ್ಥಿತಿ. ನಾವೀಗ ಮನೆ ಕಟ್ತಾ ಇರ್ತೇವೆ, ಇಲ್ಲೊಂದು ಡೈನಿಂಗ್ ಹಾಲು, ಇಲ್ಲೊಂದು ಬೆಡ್ರೂಮ್, ಅಲ್ಲೊಂದು ಶ್ರೈನು, ಅಲ್ಲೊಂದು ಗ್ಯಾಲರಿ. ಆ ಹೋಲಿ ಮದರ್ನ ನಹಬತ್ ನೋಡಿದರೆ ಹೇಗೆ ಅವರು ಅತ್ಯಂತ ಆನಂದಮಯ ಸಂತೋಷ ಜೀವನ ಮಾಡಿದ್ರು ಅಂತ ಅವರು ಹೇಳ್ತಾರೆ. ಏನು ಕಷ್ಟ ಅಂತ ನನಗೆ ಆಗಿರಲಿಲ್ಲ ಅಂತ. ನಾವು ಕಷ್ಟ ಹೇಳಿದ್ರು, ಅವರಿಗೆ ಅವರು ಆನಂದದ ಒಂದು ಕಲೇಶ ಅವರ ಒಳಗಿದ್ದಂತೆ ಅಂತ ಸಿಸ್ಟರ್ ನಿವೇದಿತ ಹೇಳ್ತಾರೆ. ಅಂಥ ಒಂದು ಜೀವನ, ಅದ್ಭುತವಾಗಿರ್ತಕ್ಕಂಥ ಪವಿತ್ರ ಕರ್ತವ್ಯ ನಿಷ್ಠ, ಸಾಮಾನ್ಯ ಜನರು ಕೂಡ ಸುಲಭ ಸರಳ ರೀತಿಯಲ್ಲಿ ಅನುಸರಿಸಬಲ್ಲ ಒಂದು ತಾಯಿಯ ಪರಿಪೂರ್ಣ ಆದರ್ಶದ ಅಭಿವ್ಯಕ್ತವಾಗಿರ್ತಕ್ಕಂಥ ಆ ಶಾರದಾದೇವಿಯರ ಜೀವನ ಎಂಥ ನಮ್ಮ ಸೌಭಾಗ್ಯ. ರಾಮಕೃಷ್ಣರಂತಹ ದೈವ ಪ್ರಜ್ಞೆಯಲ್ಲೇ ಆಗೊಮ್ಮೆ ಈಗೊಮ್ಮೆ ಸಮಾಧಿಯಲ್ಲಿ ಮುಳುಗುತ್ತಾ ಇರುವಂತಹ ಭಗವತ್ ಸತ್ಯ ಎಂಬುದರ ಜ್ವಲಂತ ನಿದರ್ಶನ. ಅದು ಐತಿಹಾಸಿಕವಾಗಿ ಆ ವಚನ ವೇದ ಅಂತ ಓದಿದರೆ ನಮಗೆಲ್ರಿಗೂ ಗೊತ್ತಾಗ್ತದೆ. ದೈವ ಪ್ರಜ್ಞೆಯ ಸಕಾರ ಸ್ವರೂಪ, ಮನುಷ್ಯ ರೂಪಧಾರಿಯಾಗಿ ದೈವ ಪ್ರಜ್ಞೆಯಲ್ಲಿ ಹೇಗೆ ಇರ್ತಾರೆ ಎಂಬುದರ ಒಂದು ನಿದರ್ಶನ. ಸ್ವಾಮಿ ವಿವೇಕಾನಂದರಂತಹ ಆಧ್ಯಾತ್ಮಿಕ ಜ್ಞಾನಿ ಮತ್ತು ವೀರಪುರುಷ, ಅವರನ್ನು ಅನಿತ್ಯ ದೃಶ್ಯೇಶು ವಿವಿಚ್ಯ ನಿತ್ಯಂ ಯಸ್ಮಿನ್ ಸಮಾದತ್ತ ಇಹಸ್ಮ ಲೀಲಯ ವಿವೇಕ ವೈರಾಗ್ಯ ನಿಮಗ್ನ ಚಿತ್ತಂ ಯೋಸೌ ವಿವೇಕಂ ತಮಹಂ ನಮಾಮಿ ಅಂತ ಪ್ರಾಯಶಃ ವೇದಾನಂದರು ಆ ಸ್ತೋತ್ರದಲ್ಲಿ, ವಿವೇಕಾನಂದ ಸ್ತೋತ್ರದಲ್ಲಿ ವಿವರಿಸಿದ್ದಾರೆ. ಅನಿತ್ಯವನ್ನು ನೋಡಿ, ಅನಿತ್ಯದ ಹಿಂದೆ ಇರುವ ಸತ್ಯವನ್ನು ಯಾವಾಗಲೂ ನೋಡ್ತಾ ಇದ್ರು ಅಂತ. ಆದರೂ ಕೂಡ ಅನಿತ್ಯದ ಪ್ರಪಂಚದಲ್ಲಿ ಅವರು 39 ವರ್ಷದಲ್ಲಿ ಮಾಡಿದಂತಹದ್ದನ್ನು ನೋಡಿ, ಅದರಲ್ಲೇ ನಿರ್ವಿಕಲ್ಪ ಸಮಾಧಿ ಅವರ ಗುರುವಿನ ಕೃಪೆಯಿಂದ ಪಡೆದು ನಂತರದ ದಿನಗಳು ನೋಡಿ, ಅವರನ್ನು ಅಲ್ಲಿಂದ ಸಮಾಧಿಯಿಂದ ಕೆಳಗಿಳಿಸಿ ನಿನ್ನ ಸಮಾಧಿಯ ಒಂದು ಅನುಭೂತಿಗೆ ನಾನು ಬೀಗ ಹಾಕಿಬಿಟ್ಟು ನಿನ್ನ ತಾಯಿಯ ಕೆಲಸ ಮೊದಲು ಮಾಡಿ ಆದಮೇಲೆ
ನಿನ್ಗೆ ಇದನ್ನು ಮರಕ್ಕೆ ನಿಂಗೆ ಸಿಗ್ತದೆ ಅಂತ ಹೇಳಿ ರಾಮಕೃಷ್ಣ ಪರಮಹಂಸರು ಅವರಿಂದ ಅವರಿಗೆ ಮಹಾನ್ ನಿರ್ವಿಕಲ್ಪ ಅನುಭೂತಿ ಕೊಟ್ಟ ಆದಮೇಲೆ ಜಗದ್ಹಿತಕ್ಕೋಸ್ಕರ ಅವರು ಮಾಡಿದಂತಹ ಅದ್ಭುತವಾಗಿರ್ತಕ್ಕಂತಹ ಒಂದು ಕೆಲಸ ಇದು. ರಾಮಕೃಷ್ಣ, ವಿವೇಕಾನಂದ, ಶಾರದಾ ಆ ನಮ್ಮ ಆಧ್ಯಾತ್ಮಿಕ ಪರಂಪರೆಯ ಬುನಾದಿ, ಅದರದೇ ಹೃದಯವಾಗ, ಆದರೂ ಕೂಡ ಅದರ ಕಿರೀಟ. ಇದನ್ನು ನಾವು ಮರೆತರೆ ಈ ಒಂದು ಆಧ್ಯಾತ್ಮಿಕ ಸ್ಪಂದನದ ಆವಿರ್ಭಾವ ದಿವ್ಯತ್ರಯರಲ್ಲಿ ಕಂಡಿದ್ದನ್ನು ನಾವು ಪ್ರತಿ ದಿವಸ ಇದನ್ನು ಅತ್ಯಂತ ಅದ್ಭುತವಾಗಿ ರಾಮಕೃಷ್ಣರ ಧ್ಯಾನ ಮಂತ್ರದಲ್ಲಿ ಹೇಳಲಾಗಿದೆ. ಸಂಕ್ಷಿಪ್ತವಾಗಿ ರಾಮಕೃಷ್ಣರ ಮಹಾತ್ಮ್ಯವನ್ನು ಖಂಡನ ಭವ ಬಂಧನ ಜಗಬಂಧನದಲ್ಲಿ ಸ್ವಾಮಿ ವಿವೇಕಾನಂದರೇ ಅವರು ಅನುಭವಿಸಿ ರಾಮಕೃಷ್ಣರ ಆಧ್ಯಾತ್ಮಿಕ ಮತ್ತು ದೈವಿ ಆವಿರ್ಭಾವದ ಗುಣಲಕ್ಷಣಗಳನ್ನು ಬರೆದಂತಹದ್ದೇ ಖಂಡನ ಭವ ಬಂಧನ. ಆಮೇಲೆ ಓಂ ರೀಮೃತಂ ಆ ಒಂದು 2 ಸ್ತೋತ್ರ. ಹೀಗೆ ರಾಮಕೃಷ್ಣ, ವಿವೇಕಾನಂದ, ಶಾರದಾದೇವಿ ಈ ಭಾವಧಾರೆ ಇಡೀ ಮನುಷ್ಯ ಕುಲವನ್ನು, ಮನುಷ್ಯನ ಮನಸ್ಸನ್ನು ಅತ್ಯಂತ ಪರಿಣಾಮಕಾರಿಯಾಗಿ, ಅಲ್ಲಿದೆ ಅದ್ಭುತ ಪರಿವರ್ತನಾ ಶಕ್ತಿ, ಅಲ್ಲಿದೆ ಅತ್ಯಂತ ಗಾಢವಾಗಿರ್ತಕ್ಕಂಥ ಪ್ರೀತಿ ವಾತ್ಸಲ್ಯ, ಅಲ್ಲಿದೆ ಶಾಸ್ತ್ರದ ಸಾರ, ಅಲ್ಲಿದೆ ಲೋಕಹಿತ, ಅಲ್ಲಿದೆ ಭೂತಕಾಲದ ಜ್ಞಾನ ರಾಶಿಯ ಸಾರ. ಎಲ್ಲವೂ ಕೂಡ ಅದನ್ನು ವರ್ತಮಾನಕ್ಕೆ ಅನ್ವಯಿಸಿ ಪ್ರಾಯೋಗಿಕವಾಗಿ ಹಳೆಬೇರು ಹೊಸ ಚಿಗುರು ಮತ್ತು ಭವಿಷ್ಯದ ದೃಷ್ಟಿಕೋನದಿಂದ ಮುಂಬರುವ ಭವಿಷ್ಯದ ಮನುಷ್ಯ ಜೀವನದ ಬೇರೆ 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 ಆವಿಷ್ಕಾರಗಳಿಗೆ ಯಾವ ರೀತಿಯ ಆಧ್ಯಾತ್ಮಿಕವಾಗಿರ್ತಕ್ಕಂತಹ ಒಂದು ಶಕ್ತಿ ಸಂಚಲನ ಬೇಕು, ಇದನ್ನು ನಾವು ರಾಮಕೃಷ್ಣ ವಿವೇಕಾನಂದ ಭಾವಧಾರೆಯಲ್ಲಿ ಆಧುನಿಕ ವೈಜ್ಞಾನಿಕ ಜೀವನ, ಪ್ರಾಪಂಚಿಕ ಜೀವನವನ್ನು ಪರಿವರ್ತನೆಗೊಂಡು ಸತ್ಯದ ಕಡೆಗೆ ನಮ್ಮ ಹ್ಯೂಮನ್ ಮೈಂಡನ್ನು, ಮನುಷ್ಯನ ಬುದ್ಧಿಯನ್ನು ತೆಗೆದುಕೊಂಡು ಹೋಗುವಂತಹ ಆ ಒಂದು ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ದೈವಿ ಶಕ್ತಿಯ ಆವಿರ್ಭಾವ ಈ ರಾಮಕೃಷ್ಣ, ವಿವೇಕಾನಂದ, ಶಾರದಾದೇವಿಯವರ ಈ ಆಧ್ಯಾತ್ಮಿಕ ಸಂಚಲನ. ಇದನ್ನು ನಾವೆಲ್ಲರೂ ಕೂಡ ಇದನ್ನೇ ಒಂದು ಆವರಣ ಮಾಡಿಕೊಳ್ಳದೆ ರಾಮಕೃಷ್ಣ ಪರಮಹಂಸರು ವಿವೇಕಾನಂದರಿಗೆ ಒಂದು ತಾಕೀತ್ ಮಾಡಿದರು. ಏನಂತ ಹೇಳಿದರೆ, ಡೋಂಟ್ ಮೇಕ್ ದಿಸ್ ಅನದರ್ ಕಲ್ಟ್ ಅಂತ. ಇದು ಪವಿತ್ರವಾದ ಭಾವಧಾರೆ, ಅದು ಆವರಣ ಇಲ್ಲದ ಆಕಾಶದಂತೆ, ಯಾವ ಥರ ಅಡಚಣೆ ಇಲ್ಲದ ಸೂರ್ಯನ ಬೆಳಕಿನಂತೆ, ಗಾಳಿಯಂತೆ ಅದು ಎಲ್ಲರಿಗೂ ಉಪಲಬ್ಧವಾಗಬೇಕು, ಯಾವ ತಾರತಮ್ಯದ ದೃಷ್ಟಿಕೋನ ಇಲ್ಲದೆ. ಅದು ಆಧ್ಯಾತ್ಮಿಕತೆಯನ್ನು ನೇರ, ಸುಲಭ, ಸರಳ ಮತ್ತು ಅಲ್ಲಿ ವಿಶೇಷವಾಗಿರ್ತಕ್ಕಂಥ ಪರಿವರ್ತನಾ ಶಕ್ತಿ ವಿಜೃಂಭಿಸುವಂತಹ ಒಂದು ವಾತಾವರಣ ಕಲ್ಪಿಸಿಕೊಡ್ಬೇಕು ಮನುಷ್ಯ ಬುದ್ಧಿಯ ಆರೋಹಣಕ್ಕೆ, ಅವರೋಹಣಕ್ಕೆ. ಭಗವಂತನ ಕಡೆಗೆ ಮನಸ್ಸನ್ನು ಹರಿಸುವುದು ಸುಲಭದ ಕೆಲಸ ಅಲ್ಲ.
108 ಇಂದ್ರಿಯ ಗೋಚರ ವಿಷಯ ವಸ್ತುಗಳು ಆಧ್ಯಾತ್ಮಿಕ ಸಾಧನಕ್ಕೆ ಇಳಿದವರಿಗೂ ಕೂಡ, ಇವನ್ ಸೆಕೆಂಡರಿ ಡೀಟೇಲ್ಸ್ ಆಫ್ ಧರ್ಮ ಮತ್ತು ಶಾಸ್ತ್ರ ಕೂಡ ಭಗವಂತನ ಅನ್ವೇಷಣೆಗೆ, ಆಂತರ್ಯದ ಅಂತರ್ಮುಖ ಪಯಣಕ್ಕೆ ಬಾಧಕ. ಆದರೆ ಸಾಧನಾ ಜೀವನವನ್ನು ಹೇಗೆ ಮಾಡಬೇಕು, ರಸಭರಿತವಾಗಿ ಪರಿಣಾಮಕಾರಿಯಾಗಿ, ಯತ್ ಕರೋಷಿ ಯಜಸ್ನಾಶಿ ಯಜ್ಜಿಹೋಸಿ ತದ್ದಾಸಿ ಯತ್ ಯತ ಪ್ರವೃತ್ತಿರ್ಭೂತಾನಾಂ ಏನ ಸರ್ವಂ ಇದಂ ತತಂ ಸ್ವಕರ್ಮಣಾಂ ತಮ್ ಅಭ್ಯರ್ಚ್ಯ ಸಿದ್ಧಿಂ ವಿಂದಂತಿ ಮಾನವಾಃ. ಈ ಧರ್ಮ ಕರ್ಮಗಳ ಸಮನ್ವಯವನ್ನು ದೈವ ಪ್ರಜ್ಞೆಯ ಕರ್ಮ ಯಜ್ಞದ ಮೂಲಕ, ಧ್ಯಾನದ ಮೂಲಕ ನಾವು ಋಷಿ ಸದೃಶ ಆದರ್ಶವನ್ನು ಇಟ್ಟುಕೊಂಡು ಬಿಟ್ಟು ಇಹಲೋಕದ ಯಾತ್ರೆಯಲ್ಲಿ ನಾವು ನಮ್ಮ ಕರ್ತವ್ಯ ಭ್ರಷ್ಟರಾಗದೆ, ಕರ್ತವ್ಯವನ್ನು ಇನ್ನೂ ಚೆನ್ನಾಗಿ ಹೆಚ್ಚಿನ ಅರಿವಿಂದ ದೈವ ಪ್ರಜ್ಞೆಯಿಂದ ಮಾಡ್ತಾ ಆಂತರ್ಯದಲ್ಲಿ ಭಗವಂತನ ಬಯಸಿ ಬಾಳುವಂತಹ ಆ ಬುದ್ಧಿಶಕ್ತಿಯನ್ನು, ಆ ಒಂದು ಜ್ಞಾನಶಕ್ತಿಯನ್ನು ಬೆಳೆಸ್ಕೊಳ್ಳಬೇಕು. ಇದು ನಮಗೆ ರಾಮಕೃಷ್ಣ ವಿವೇಕಾನಂದ ಭಾವಸಂಚಲನ ಭಾವಧಾರೆ ಕೊಡುತ್ತದೆ ಅಂತ ಹೇಳ್ತಾ, ಎಲ್ಲರೂ ಕೂಡ ಇಂಥ ಧಾರೆಯನ್ನು ನಮ್ಮ ಜೀವನದಲ್ಲಿ ಅಭ್ಯಾಸ ಮಾಡಿ, ಬೆಳಗ್ಗೆ 1 ಗಂಟೆಗೆ ಬೆಳಗ್ಗೆ ಎದ್ದ ಕೂಡಲೇ ರಾತ್ರಿ ಮಲಗೋ ಮೊದಲು ಆ ಭಗವಂತನ ಸಂಸ್ಪರ್ಶ ಏನಕ್ಕೇನ ಪ್ರಕಾರೇಣ 1000 ಬಾರಿ ಮರೆತರೂ ಕೂಡ 1000 ಬಾರಿ ಮತ್ತೆ ನೆನಪಿಟ್ಟುಕೊಂಡ್ಬಿಟ್ಟು ಭಗವಂತನ ದಾರಿಯಲ್ಲಿ ಮುನ್ನಡಿಬೇಕು. ಅಜ್ಞಾನದಲ್ಲೇ ಈ ಮೃತ್ಯುವಶ ಶರೀರ ಹಿಡ್ಕೊಂಡಿದ್ದೇನೆ. ಸ್ವಾಮೀಜಿಯವರಾಗಲಿ, ಬ್ರಹ್ಮಚಾರಿ ಆಗಲಿ, ಗೃಹಸ್ಥರಾಗಲಿ, ಪಂಡಿತರಾಗಲಿ, ಯಾರಾಗಲಿ ದೇಹ ನಶ್ವರ. ಅದನ್ನೇ ತಿಳ್ಕೊಂಡು ಸ್ವಾಮಿ ವಿವೇಕಾನಂದರು ಟು ಪ್ರೀಚ್ ಅಂಡ್ ಟು ಮ್ಯಾನ್ಕೈಂಡ್ ದರ್ ಇನ್ಹರೆಂಟ್ ಡಿವಿನಿಟಿ, ಪ್ರತಿಯೊಬ್ಬರಿಗೂ ಅವರ ಆಂತರ್ಯದಲ್ಲಿರುವ ದೈವತ್ವವನ್ನು ಬೋಧಿಸುವುದೇ ನನ್ನ ಜೀವನದ ಉದ್ದೇಶ ಅಂತ ಹೇಳಿ, ಲೈಫ್ ಈಸ್ ಶಾರ್ಟ್, ವ್ಯಾನಿಟೀಸ್ ಆಫ್ ದ ವರ್ಲ್ಡ್ ಆರ್ ಟ್ರಾನ್ಸಿಯಂಟ್, ದೇ ಅಲೋನ್ ಲಿವ್ ಹೂ ಲಿವ್ ಫಾರ್ ಅದರ್ಸ್, ರೆಸ್ಟ್ ಆರ್ ಮೋರ್ ಡೆಡ್ ದೆನ್ ಅಲೈವ್ ಅಂತ ಮಹಾರಾಜರನ್ನು ಅವರ ಪ್ರಾಪಂಚಿಕತೆಯ ಆ ಇದರಿಂದ ಅವರನ್ನು ಮೇಲೆ ಎತ್ತಲಿಕ್ಕೋಸ್ಕರ ಕೊಟ್ಟಂತಹ ಕರೆ. ಆದ್ದರಿಂದ ಸ್ವಾಮಿ ವಿವೇಕಾನಂದರು ಅವರ 39 ವರ್ಷ, ರಾಮಕೃಷ್ಣ ಪರಮಹಂಸರು ಅವರ ಒಂದು 51-52 ವರ್ಷ, ಹಾಗೂ ಶಾರದಾದೇವಿಯರು ಒಟ್ಟು ಸೇರಿ ಅವರ ಅವತರಣ ನಂತರ ಎಷ್ಟು ಆಧ್ಯಾತ್ಮಿಕ ಸಾಕ್ಷಾತ್ಕಾರ ಪಡೆದಂಥ ಬ್ರಹ್ಮಾನಂದಾದಿ ಶಿಷ್ಯರು, ಆಮೇಲೆ ಗೃಹಸ್ಥ ಭಕ್ತರು, ಗೋಪಾಲಯ್ಯರ್ ಮಾಮ್, ಯೋಗಿನ್ ಮಾಮ್ ಮುಂತಾದವರು, ಮಾಸ್ಟರ್ ಮಹಾಶಯ, ಆಮೇಲೆ ಕಳೆದ 100 ವರ್ಷಗಳಲ್ಲಿ ಎಷ್ಟು ಜನ ಸಾಧಕರನ್ನು ಅನುಭೂತಿ ಪಡೆದವರು ಅವ್ರಿಗೆ ಗೊತ್ತೇ ಇರೋದಿಲ್ಲ. ಇನ್ನೂ ಸಾವಿರ ಲಕ್ಷ ಈ ನಮ್ಮ ದೇಶದಲ್ಲಿ ವಿದೇಶದಲ್ಲಿ ಕೂಡ ರಾಮಕೃಷ್ಣ ಭಾವಧಾರೆಯಿಂದ ಪ್ರೇರಿತರಾಗಿ ಅಂತರ್ಮುಖರಾಗಿ ಭಗವದನ್ವೇಷಣೆ ಬಹಿರ್ಮುಖರಾಗಿ ಜಗದ್ಹಿತ ಇದನ್ನು ಮಾಡುವಂತಹ ಒಂದು ಈ ಮಹಾಸಂಚಲನದಲ್ಲಿ ನಾವಿದ್ದೇವೆ. ಇದರ ಒಂದು ವೈಶಿಷ್ಟ್ಯತೆಯನ್ನು ಅರ್ಥಕೊಂಡು ನಾವು ನಮ್ಮ ಜೀವನವನ್ನು ಕೃತಾರ್ಥವನ್ನಾಗಿ ಮಾಡೋಣ. ಮತ್ತು ಈ ಭಾವ ಪ್ರಚಾರ ಇದು ಕರ್ತವ್ಯ. ಇಂತಹ ಒಳ್ಳೆಯ ವಿಚಾರ ಜ್ಞಾನವನ್ನು ನಾವು ಪ್ರಚಾರ ಮಾಡಿದರೆ ಅಜ್ಞಾನ ಕವಿದು ಬಿಡ್ತದೆ. ದರ್ ಕೆನಾಟ್ ಬಿ ಎ ವ್ಯಾಕ್ಯೂಮ್. ಜ್ಞಾನ ರಮಣ ಮಹರ್ಷಿ ಹೇಳ್ತಾರೆ, ಎಲ್ಲಿ ಜ್ಞಾನದ ಇಲ್ಲ ಅಂತೇಳಿ ಅಲ್ಲಿ ಅಜ್ಞಾನ ಅಂತ. ಆದ್ದರಿಂದ ಈ ನಮ್ಮ ಜ್ಞಾನ ಪ್ರಸಾರ, ಭಾವ ಪ್ರಚಾರ ಇದು ತುಂಬ ಮುಖ್ಯ. ಇದರಲ್ಲಿ ನಾವು ಅರ್ಥಪೂರ್ಣವಾಗಿ ಪಾಲ್ಗೊಳ್ಳೋಣ. ಇಂತಹ ಸಮಾರಂಭಗಳು ಇವುಗಳು ನಮಗೆ ಪ್ರೇರಣೆಯಷ್ಟೇ. ಈ ಭಾವಪ್ರಚಾರ ಸಮಾರಂಭದ ನಂತರ ಮೊದಲು ನಾವೇ ಆಗಿದ್ದಾಗ ನಮ್ಮ ಮನಸ್ಸು ಹೇಗಿದೆ, ಒಬ್ಬರಿದ್ದಾಗ ಹೇಗಿದ್ದೇವೆ,
ಜನರ ಮಧ್ಯದಲ್ಲಿರುವಾಗ, ಕರ್ತವ್ಯದ ಮಧ್ಯದಲ್ಲಿ ಹೇಗಿರುವಾಗ ನಮ್ಮ ಕರ್ತವ್ಯ ಏನು? ಈ ರಾಮಕೃಷ್ಣ ಭಾವಧಾರೆಯನ್ನು ನಾವು ಜನಮನಕ್ಕೆ, ಹಳ್ಳಿಯವರಿಗೆ, ಗುಡ್ಡಕಾಡಿನವರಿಗೆ ಎಲ್ರಿಗೂ ಕೂಡ ತಲುಪಿಸಬೇಕು ಎಂಬ ಮಿಷನರಿ ಝೀಲ್ ಎಂಬ ತವಕ ನಮ್ಮಲ್ಲಿ ಇದೆಯಾ? ಇದನ್ನು ಸೃಷ್ಟಿಸಲಿಕ್ಕೆ, ಇದನ್ನು ವಿಜೃಂಭಿಸಲಿಕ್ಕೆ ಇಂತಹ ಭಾವಪ್ರಸಾರ ಮಾಡಬೇಕು ಅಂತ ಸ್ವಾಮಿ ವಿವೇಕಾನಂದ ಕರೆ. ಇಲ್ಲದಿದ್ದರೆ ಬೇರೆ ಬೇರೆ ರೀತಿಯ ಅಜ್ಞಾನದಲ್ಲಿ ಜನರ ಮನಸ್ಸು ಕವಿದು ಬಿಡ್ತದೆ. ಆದ್ದರಿಂದ ಜ್ಞಾನ ಪ್ರಸಾರ ಎಂಬುದು ನಿಜವಾಗಿರ್ತಕ್ಕಂತಹ ಎಜುಕೇಷನ್, ನಿಜವಾಗಿರ್ತಕ್ಕಂತಹ ಧರ್ಮ ಶಿಕ್ಷಣ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೇನೆ. ಈ ಅವಕಾಶ ಕಲ್ಪಿಸಿಕೊಟ್ಟ ನಮ್ಮ ರಾಮಕೃಷ್ಣ ಗೀತಾಶ್ರಮದ ಸ್ವಾಮಿ ಸುಮೇಧಾನಂದಜಿಯವರಿಗೆ ನನ್ನ ಹಾರ್ದಿಕ ಧನ್ಯವಾದ. ಅತ್ಯಂತ ಅದ್ಭುತವಾಗಿ ಸುಮೇಧಾನಂದಜಿಯವರು ನಾವೆಲ್ಲ ಎಷ್ಟು ದಿನಗಳಿಂದ ಅತ್ಯಂತ ಉತ್ಸಾಹದಿಂದ ಇಲ್ಲಿಯ ಸದ್ಭಕ್ತರನ್ನೆಲ್ಲ ಒಳಗೂಡಿಸಿಬಿಟ್ಟು ಇಷ್ಟೊಂದು ಪರಿಶ್ರಮದಿಂದ ಅದ್ಭುತವಾಗಿರ್ತಕ್ಕಂತಹ ಈ ಅರ್ಧವಾರ್ಷಿಕ ಸಭೆ ಹಾಗೂ ರಾಮಕೃಷ್ಣ ಗೀತಾಶ್ರಮದ ಏನು ದಶಮಾನೋತ್ಸವ ನಡೆಸ್ತಾ ಇದ್ದಾರೆ. ಅವರಿಗೆ ದಿವ್ಯತೆಯರು ವಿಶೇಷ ಕೃಪೆ ಮಾಡಲಿ, ಆಶ್ರಮದ ಎಲ್ಲ ಭಕ್ತರ ಮೇಲೆ ಭಗವಂತ ದಿವ್ಯ ಕೃಪೆ ಮಾಡಲಿ ಅಂತ ಪ್ರಾರ್ಥಿಸ್ತಾ ಎರಡು ಮಾತು ಮುಗಿಸ್ತೇನೆ.